ಹೆಲೋ ನಮಸ್ಕಾರ ಸ್ನೇಹಿತರೆ. ಇಂದು ನಾವು ಬಹಳ ಜನರ ಮನಸ್ಸಿನಲ್ಲಿ ಇರುವ ಆದರೆ ಕೇಳಲು ಹಿಂಜರಿಯುವ ಒಂದು ವಿಷಯದ ಬಗ್ಗೆ ಮಾತನಾಡೋಣ. ಜನನಾಂಗದ ಕೂದಲು ತೆಗೆದರೆ ಒಳ್ಳೆಯದ ಅಥವಾ ಕೆಟ್ಟದ? ಆರೋಗ್ಯಕ್ಕೆ ಲಾಭ ಇದೆಯಾ ಅಥವಾ ನಷ್ಟ ಇದೆಯಾ? ಇದು ಫ್ಯಾಷನ್ ಅಥವಾ ಟ್ರೆಂಡ್ ವಿಷಯ ಅಲ್ಲ. ಇದು ಹೈಜೀನ್, ಆರೋಗ್ಯ ಮತ್ತು ಸರಿಯಾದ ಮಾಹಿತಿಯ ವಿಷಯ. ಸ್ನೇಹಿತರೆ, ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮ್ಮ ತಪ್ಪು ನಂಬಿಕೆಗಳು ಹೋಗುತ್ತದೆ. ವಿಡಿಯೋ ಇಷ್ಟ ಆದರೆ ಲೈಕ್ ನೀಡಿ, ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ. ಜನನಾಂಗದ ಕೂದಲು ಯಾಕೆ ಇರುತ್ತದೆ ಗೊತ್ತಾ? ಇದು ನೈಸರ್ಗಿಕ ರಕ್ಷಣೆ. ಚರ್ಮಕ್ಕೆ ಘರ್ಷಣೆ ಕಡಿಮೆ ಮಾಡುತ್ತದೆ. ಬ್ಯಾಕ್ಟೀರಿಯಾ ಧೂಳು ನೇರವಾಗಿ ಒಳಹೋಗದಂತೆ ತಡೆಯುತ್ತದೆ. ಚರ್ಮದ ತೇವಾಂಶವನ್ನು ಕಾಪಾಡುತ್ತದೆ. ಆದರೆ ಕೆಲವರು ಕೂದಲನ್ನು ತೆಗೆದು ಬಿಡುತ್ತಾರೆ. ಇದರಿಂದ ಅವರಿಗೆ ಸ್ವಚ್ಛತೆಯ ಅನುಭವ ಆಗುತ್ತದೆ. ಹೆಚ್ಚು ಬೆವರು ಬಂದಾಗ ಸ್ವಚ್ಛವಾಗಿರುವಂತೆ ಅನಿಸುತ್ತದೆ. ವಾಸನೆ ಕಡಿಮೆ ಆಗುತ್ತದೆ. ವಿಶೇಷವಾಗಿ ಸರಿಯಾದ ಕ್ಲೀನಿಂಗ್ ಇಲ್ಲದಿದ್ದರೆ ಕೂದಲಲ್ಲಿ ಬೆವರು ಇಳಿಯುತ್ತದೆ. ಪೀರಿಯಡ್ ಸಮಯದಲ್ಲಿ ಕೆಲವರಿಗೆ ಇದು ಅನುಕೂಲವಾಗುತ್ತದೆ. ಸ್ವಚ್ಛತೆ ಕಾಪಾಡಲು ಸುಲಭವಾಗುತ್ತದೆ. ಕೆಲವರಿಗೆ ಆರಾಮದ ಅನುಭವ ಆಗುತ್ತದೆ. ಆದರೆ ಕೂದಲನ್ನು ಶೇವ್ ಮಾಡುವುದರಿಂದ ಕೆಲವು ವ್ಯಕ್ತಿಗಳು ಕೆಲವು ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ಚರ್ಮದ ಉರಿ ಮತ್ತು ಕಿಚ್ಚು ಶೇವ್ ಮಾಡಿದ ನಂತರ ಸಾಮಾನ್ಯವಾಗಿ ಆಗುತ್ತದೆ. ಚಿಕ್ಕ ಗಾಯಗಳು ಮತ್ತು ಅಲರ್ಜಿ ಉಂಟಾಗುತ್ತದೆ. ಬ್ಯಾಕ್ಟೀರಿಯಾ ಒಳವಾಗುವ ಸಾಧ್ಯತೆ ಇರುತ್ತದೆ. ಸೋಂಕುಗಳ ಅಪಾಯ ಹೆಚ್ಚಾಗಬಹುದು. ಕೂದಲು ಇಲ್ಲದಿದ್ದರೆ ನೈಸರ್ಗಿಕ ರಕ್ಷಣೆ ಕಡಿಮೆ ಇರುತ್ತದೆ. ಚರ್ಮ ಸೆನ್ಸಿಟಿವ್ ಆಗಿರುವುದರಿಂದ ಬ್ಲೇಡ್ ತಾಗಿ ರಕ್ತ ಸುರಿಯಬಹುದು. ಸ್ನೇಹಿತರೆ, ಜನನಾಂಗದ ಕೂದಲು ಶೇವ್ ಮಾಡಲೇಬೇಕು ಅನ್ನುವ ನಿಯಮ ಇಲ್ಲ. ಮಾಡಬಾರದು ಅನ್ನುವ ನಿಯಮ ಕೂಡ ಇಲ್ಲ. ಮುಖ್ಯವಾದದ್ದು ನಿಮ್ಮ ಆರಾಮ, ನಿಮ್ಮ ಆರೋಗ್ಯ ಮತ್ತು ನಿಮ್ಮ ಚರ್ಮದ ಸ್ವಭಾವ. ಇದನ್ನು ಅರಿತುಕೊಳ್ಳಬೇಕು. ಸ್ನೇಹಿತರೆ, ಒಂದು ವೇಳೆ ಪ್ರೈವೇಟ್ ಪಾರ್ಟ್ನ ಕೂದಲು ಶೇವ್ ಮಾಡುವುದಾದರೆ ಹಳೆಯ ರೇಸರನ್ನು ಬಳಸಬೇಡಿ. ಒಣ ಚರ್ಮದ ಮೇಲೆ ಶೇವ್ ಮಾಡಬೇಡಿ. ಶೇವ್ ಮಾಡಿದ ನಂತರ ಸುಗಂಧ ಕ್ರೀಮನ್ನು ಹಾಕಬೇಡಿ. ಬ್ಲೇಡನ್ನು ಉಪಯೋಗಿಸುವಾಗ ತುಂಬಾ ಜಾಗ್ರತೆಯಿಂದ ಉಪಯೋಗಿಸಿ. ಸ್ನೇಹಿತರೆ, ಜನನಾಂಗದ ಕೂದಲು ನಾಚಿಕೆಯ ವಿಷಯ ಅಲ್ಲ, ಆರೋಗ್ಯದ ವಿಷಯ. ತಪ್ಪು ಮಾಹಿತಿಗೆ ಬಲಿಯಾಗಬೇಡಿ. ನಿಮಗೆ ಸೂಕ್ತವಾಗಿದ್ದನ್ನೇ ಆಯ್ಕೆ ಮಾಡಿಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ನೀಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ.